ಸೂರ್ಯವಂದನಂ. ಸುಂದರ ಬದುಕನ್ನು ಕೊಟ್ಟ ಸೂರ್ಯನನ್ನು ನಮಿಸೋಣ. ಉದಯೇ ಬ್ರಹ್ಮರೂಪೋಯಂ ಮಧ್ಯಾಹ್ನೇ ತು ಮಹೇಶ್ವರಃ ಅಸ್ತಮಾನೇ ಸ್ವಯಂ ವಿಷ್ಣುಃ ತ್ರಯೀಮೂರ್ತಿರ್ದಿವಾಕರಃ. ಸೂರ್ಯನು ಉದಯ ಕಾಲದಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮಸ್ವರೂಪನಾಗಿದ್ದಾನೆ. ಮಧ್ಯಾಹ್ನದ ಸಮಯದಲ್ಲಿ ಶಿವಸ್ವರೂಪನಾಗಿದ್ದಾನೆ. ಸಾಯಂಕಾಲ ಅಸ್ತಮಾನದಲ್ಲಿ ಸ್ವಯಂ ವಿಷ್ಣುವೇ ಆಗಿದ್ದಾನೆ. ಹೀಗೆ ಎಲ್ಲರಿಗೂ ಬೆಳಕನ್ನು ಕೊಡುವ ದಿವಾಕರ ಸೂರ್ಯನು ತ್ರಿಮೂರ್ತಿ ಸ್ವರೂಪನಾಗಿದ್ದಾನೆ. ಅಂದರೆ ಸೂರ್ಯನು ಬ್ರಹ್ಮ, ವಿಷ್ಣು, ಮಹೇಶ್ವರ ಸ್ವರೂಪನೆನಿಸಿಕೊಂಡಿದ್ದಾನೆ. ಸೂರ್ಯನು ಈ ಜಗತ್ತಿನ ಆತ್ಮಸ್ವರೂಪನಾಗಿರುವನು. ಅವನಿಲ್ಲದಿದ್ದರೆ ಇಡೀ ವಿಶ್ವವೇ ಕತ್ತಲೆಯ ಕೂಪವಾಗಿರುತ್ತಿತ್ತು. ನಮಗೆ ಬೆಳಕನ್ನು ಕೊಟ್ಟು ಈ ಜಗತ್ತಿನ ದರ್ಶನವನ್ನು ಮಾಡಿಸುವ ಸೂರ್ಯದೇವನನ್ನು ನಿತ್ಯವೂ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮೊದಲೇ ಎದ್ದು ನಮಿಸಬೇಕು. ಆದಿತ್ಯಸ್ಯ ನಮಸ್ಕಾರಾನ್ ಯೇ ಕುರ್ವಂತಿ ದಿನೇ ದಿನೇ ದೀರ್ಘಮಾಯುಃ ಬಲಂ ವೀರ್ಯಂ ತೇಜಃ ತೇಷಾಂ ಚ ಜಾಯತೆ. ಸೂರ್ಯ ನಮಸ್ಕಾರವನ್ನು ತಪ್ಪದೆ ನಿತ್ಯವೂ ಮಾಡಬೇಕು. ಇದರಿಂದ ನಮ್ಮ ಆಯುಷ್ಯವು ದೀರ್ಘವಾಗುತ್ತದೆ, ನಮ್ಮಲ್ಲಿ ಪರಾಕ್ರಮವು ಹೆಚ್ಚಾಗುತ್ತದೆ, ಶರೀರದಲ್ಲಿ ಶಕ್ತಿ ಹೆಚ್ಚುತ್ತದೆ, ನಮ್ಮ ಮುಖದಲ್ಲಿ ತೇಜಸ್ಸು ಬರುತ್ತದೆ. ಅಷ್ಟೇ ಅಲ್ಲದೆ ನಾವು ಸದಾ ಚಟುವಟಿಕೆಯಿಂದ ಇರಬಹುದು, ಬುದ್ಧಿ ಚುರುಕಾಗುತ್ತದೆ.